ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇನ್ನೇನು SSLC PUC ಎಕ್ಸಾಮ್ 2026 ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ವಿದ್ಯಾರ್ಥಿಗಳು ತಯಾರಿ ಕೂಡ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಅತಿ ಹೆಚ್ಚು ಅಂಕಗಳನ್ನು ಕಳಿಸೋದು ಹೇಗೆ, ಈಗಲಿಂದ ನೀವು ಓದ್ಕೊಳ್ಳೋದು ಹೇಗೆ, ಯಾವ ರೀತಿ ನೀವು ಒಳ್ಳೆ ಸ್ಕೋರ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆ ಸಂಪೂರ್ಣ ಮಾಹಿತಿಯನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ರಾಕ್ಟಿಕಲ್ ಆಗಿ ಸಾಕಷ್ಟು ಆಸ್ಪೆಕ್ಟ್ ಆಗ್ತವೆ, ಬಟ್ ಟೆಕ್ನಿಕಲ್ ಆಗಿ ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಚೆನ್ನಾಗಿ ತಯಾರಿ ಮಾಡ್ಕೊಂಡ್ರೆ, ನೀವು ಚೆನ್ನಾಗಿ ಓದಿದ್ರೆ, ನೀವು ಏನು ಓದಬೇಕು ಅನ್ನೋ ತಿಳ್ಕೊಂಡು ಅದನ್ನ ನೀಟಾಗಿ ತಯಾರಿ ಮಾಡ್ಕೊಂಡ್ರೆ ಖಂಡಿತ ನೀವು ಟಾಪರ್ ಆಗ್ತಿರೋ ಇಲ್ವೋ ಒಂದು ಒಳ್ಳೆ ಅಂಕಗಳನ್ನ ನೀವು ಖಂಡಿತ ಗಳಿಸಬಹುದು ಅಂತ ಇಷ್ಟಪಡ್ತೀನಿ. ಇಲ್ಲಿ ನೋಡೋದಾದ್ರೆ, ಇಲ್ಲಿ ಓದ್ತಾ ಇದ್ದೀರಾ, ಇಲ್ಲಿ ಪ್ರತಿದಿನ ನೀವು ಓದ್ಬೇಕಾಗುತ್ತೆ. ಅಲ್ಲಿ ನಿಮಗೆ ಓದ್ಬೇಕಾದ್ರೆ ನೀವು ಬೇಕಾಬಿಟ್ಟು ಯಾವ್ದು ಒಂದು ಓದ್ರೆ ಆಯ್ತು ಅಂತ ಹೇಳೋದಿಲ್ಲ. ನೀವು ಸಮಯ ನೋಡ್ಕೊಂಡು ಟೈಮ್ ಇಷ್ಟರಿಂದ ಇಷ್ಟು, ಈಗ 24 ಗಂಟೆಯಲ್ಲಿ ನೀವು 10 ಅವರ್ಸ್ ಸ್ಕೋರ್ ಇರ್ತೀರಾ ಅಂದ್ರೆ, ಒಂದು 4 ಅವರ್ ಆಟ ಆಡ್ತೀರಾ ಅಂದ್ರೆ, ಒಂದು 8 ಅವರ್ ನಿದ್ದೆ ಮಾಡ್ತೀರಾ ಅಂದ್ರೆ, ಉಳಿದಿರೋ ಸಮಯವನ್ನು ಕೂಡ ನೀವು ಅಟ್ಲೀಸ್ಟ್ 3 ರಿಂದ 4 ಅವರ್ ಆದ್ರೂ ನೀವು ಓದೋದಕ್ಕೆ ಸಮಯ ಕೂಡ ನಿಗದಿ ಮಾಡ್ಕೋಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಮತ್ತೆ ಸಿಲೆಬಸ್ಗೆ ನೋಡೋದಾದ್ರೆ, ಸಿಲೆಬಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲಾನು ಓದೋದ್ರಾಗೋದಿಲ್ಲ, ಏನು ಓದಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಸಿಲೆಬಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ. ಯಾವ್ದು ಹೆಚ್ಚು ಯಾವ್ದು ಕೇಳ್ತಾರೆ ಅನ್ನೋದನ್ನ ನೀವು ಜಾಸ್ತಿ ಓದ್ಕೊಳ್ಳಿ. ಬಿಕಾಸ್ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ, ವರ್ಡ್ ಕ್ವಶನ್ ಪೇಪರ್ ಕೂಡ ನೋಡಿರ್ತೀರಾ, ನಿಮಗೆ ಟೆಸ್ಟ್ ಅಲ್ಲೂ ಕೂಡ ಕೇಳಿರ್ತಾರೆ, ಯಾವ್ದನ್ನ ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನೋಡಿ, ಜಾಸ್ತಿ ಹೆಚ್ಚಾಗಿ ಎಕ್ಸಾಮ್ ಅಲ್ಲಿ ಯಾವ್ದನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡಿ. ಬಿಕಾಸ್ ಯಾವ್ದು ಕೇಳ್ತಾ ಇದ್ದಾರೆ ಅದನ್ನ ಕೇಳ್ತಾರೆ ಆ ನಿಟ್ಟಿನಲ್ಲಿ. ಇನ್ನು ಮೈನ್ ಥಿಂಗ್, ಇದನ್ನ ಯಾರೋ ಗೊತ್ತಿಲ್ಲ, ಬಟ್ ಓಲ್ಡ್ ಪೇಪರ್ ವೆರಿ ಇಂಪಾರ್ಟೆಂಟ್. ಹಳೆಯ ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಹಳೆ ಪ್ರಶ್ನೆಗೆ ಓದ್ತಿದ್ದೀರಾ ಅವರು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಹಳೆಯ ಪ್ರಶ್ನೆ ಪತ್ರಿಕೆ ಅಂದ್ರೆ ಫೈನಲ್ ಎಕ್ಸಾಮ್ ಆಗಿರ್ಬೋದು, ಓಲ್ಡ್ ಪೇಪರ್ಗಳಾಗಿರ್ಬೋದು, ಪ್ರಿಪರೇಟರಿ ಪೇಪರ್ಗಳಾಗಿರ್ಬೋದು, SSLC PUC ವಿದ್ಯಾರ್ಥಿಗಳಿಗೆ ಹಳೆ ಪೇಪರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಳೆ ಪ್ರಶ್ನೆ ಪತ್ರಿಕೆನ ನೋಡಿ ಕನಿಷ್ಠ 5 ವರ್ಷದ್ದು ವರ್ಲ್ಡ್ 5 ಇಯರ್ ವರೆಗೂ ನೀವು ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನಿಮಗೆ ಸಹಾಯ ಆಗುತ್ತೆ. ಬಿಕಾಸ್ ವರ್ಲ್ಡ್ ಪೇಪರ್ಸ್ ಅಲ್ಲೇ ಇರೋ ಕ್ವಶನ್ಸ್ ಗಳನ್ನ ಜಾಸ್ತಿ ನಿಮಗೆ ಕೇಳ್ತಾರೆ. ನಿಮಗೆ ಸಹಾಯ ಆಗ್ಬೇಕು ಅಂತ ವರ್ಲ್ಡ್ ಪೇಪರ್ಸ್ ನೀವು ಓದಬೇಕಾಗುತ್ತೆ. ಇನ್ನು ಮೇನ್ ಥಿಂಗ್ ನೋಟ್ಸ್ ಮಾಡ್ಕೊಳ್ಳಿ, ನೋಟ್ಸ್ ತಯಾರು ಮಾಡ್ಕೊಳ್ಳಿ. ಚಿಕ್ಕ ಪಾಯಿಂಟ್ಗಳು ಬರೆಯೋದು ನಿಮಗೆ ಸುಲಭ ಆಗುತ್ತೆ. ಮತ್ತಾಗಿ ನೀವು ಓದೋದು, ಮರುವಾಗಿ ನೀವು ಮತ್ತೆ ಓದೋದೆಲ್ಲ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನೋಟ್ಸ್ ಕೂಡ ಮಾಡಿ. ನೀವು ಲೈಕ್ ನೀವು ಹೆಂಗೆ ಎಕ್ಸಾಮ್ ಕೂಡ ಬರೀತೀರಾ ಅದೇ ರೀತಿ ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಒಂದು ಹಾಳೆಯಲ್ಲಿ ಕ್ವಶನ್ಸ್ ಬರ್ಕೊಂಡು ಅದಕ್ಕೆ ನೀವೇ ಸಪರೇಟ್ ಆಗಿ ಕೂತ್ಕೊಂಡು ನೋಡಿದ್ರೆ ನೀವು ಆನ್ಸರ್ ಬರೆಯೋದಾಗಿರ್ಬೋದು, ಅಥವಾ ಕೆಲವೊಂದು ಪ್ರಿಪರೇಟರಿ ಎಕ್ಸಾಮ್ಗಳಾಗಿರ್ಬೋದು, ಮತ್ತೆ ಮಾದರಿ ಪರೀಕ್ಷೆಯನ್ನು ಕರೀತಾರೆ, ಅಂದ್ರೆ ಮಾಕ್ ಎಕ್ಸಾಮ್ ತರ ನೀವೇ ಒಂದು 50 ಕ್ವಶನ್ ಬರ್ಕೊಂಡು ನೀವೇ ಹೋಗಿ ಸಪರೇಟ್ ಆಗಿ ಕೂತ್ಕೊಂಡು ಯಾವುದೇ ರೀತಿ ಬುಕ್ಸ್ಗಳನ್ನ ನೋಡೋದಲ್ಲೇ ನೀಟಾಗಿ ಅದನ್ನ ಬರ್ಕೊಂಡು ನಂತರ ಅದನ್ನ ನೀವೇ ಅನಾಲಿಸಿಸ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಬರ್ತಿದ್ದೀನಿ, ನನಗೆ ಜ್ಞಾಪಕ ಶಕ್ತಿ ಹೇಗಿದೆ, ನಾನು ಹೇಗೆ ಬರೀತಿದ್ದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದ್ರ ಕೂಡ ಮಾಡಿದ್ರೆ ನೀವು ನಿಮಗೆ ಪರೀಕ್ಷೆ, ನೀವು ಫೈನಲ್ ಎಕ್ಸಾಮ್ ಹೋಗ್ಬೇಕಾದ್ರೆ ನಿಮಗೆ ಸಹಾಯ ಆಗುತ್ತೆ. ನಿಮಗೆ ಇಲ್ಲಿ ಮೇನ್ ಥಿಂಗ್ ನಿದ್ದೆ ಆರೋಗ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ, ಚೆನ್ನಾಗಿ ಫುಡ್ನ ತೆಗೆದುಕೊಂಡ್ರೆ ನಿಮಗೆ ಸಾಕಷ್ಟು ಟೈಮ್ ಸಿಗುತ್ತೆ, ನೀವು ಹೆಲ್ತಿ ಆಗಿರ್ತೀರಾ. ಆಗ ನಿಮಗೆ ಓದೋದಕ್ಕೆ ಕೂಡ ನಿಮಗೆ ಕಡೆಯಿಂದ ನಿಮಗೆ ಸಹಾಯ ಆಗುತ್ತೆ. ನಿಮಗೆ ಬಲವಾದ ವಿಷಯ ಹೆಚ್ಚು ಇದು ಕೊಡಿ, ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಲವಾದ ವಿಷಯ ಆಗಿರುತ್ತೆ, ಲೈಕ್ ಯಾವುದೋ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೋ ಒಂದು ಪಾರ್ಟ್ ಆಗಿರ್ಬೋದು, ಸೈನ್ಸ್ ಯಾವ್ದು ಇದಾಗಿರ್ಬೋದು, ಆ ರೀತಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ, ಯಾವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವುದು ನಿಮಗೆ ಆಗುತ್ತೆ ಅದನ್ನ ನಿಮಗೆ ಓದಬೇಕಾಗುತ್ತೆ. ಅಂಡ್ ನಿಮಗೆ ಇಲ್ಲಿ ಈಸಿ, ನಿಮಗೆ ಸುಲಭವಾಗಿ ಅರ್ಥ ಮಾಡ್ಕೊಡ್ತೀನಿ, ನನಗೆ ಈಸಿ ಆಗುತ್ತೆ ಅನ್ನೋದನ್ನ ಕಡಿಮೆ ಸಮಯ ಕೊಡಿ. ಯಾವ್ದು ನಿಮ್ಗೆ ಕಷ್ಟ ಆಗುತ್ತೆ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತಾ, ಅದಕ್ಕೆ ಹೆಚ್ಚು ಒತ್ತು ಕೊಡಿ, ಹೆಚ್ಚು ಸಮಯ ಕೊಡಿ. ಬಿಕಾಸ್ ಆ ಸಬ್ಜೆಕ್ಟ್ ಏನಾದ್ರು ನಿಮಗೆ ಕಡಿಮೆ ಆದ್ರೆ, ಏನಾದ್ರು ನಿಮಗೆ ಖಂಡಿತ ಸಮಸ್ಯೆ ಆಗುತ್ತೆ. ಅದನ್ನ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ನಂತರ ರಿವಿಷನ್ ಕೂಡ ಮಾಡಿ. ರಿವಿಷನ್ ವೆರಿ ಇಂಪಾರ್ಟೆಂಟ್. ವರ್ಷ ಎಲ್ಲ ಓದಿರ್ತೀರಾ, ಅದನ್ನ ಎಕ್ಸಾಮ್ ಟೈಮಲ್ಲಿ ನೀವು ಅದನ್ನ ರಿವಿಷನ್ ಮಾಡ್ಕೊಂಡಿಲ್ಲ ನಿಮಗೆ ಸಮಸ್ಯೆ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ 2-3 ಬಾರಿ, ಕನಿಷ್ಠ 2-3 ಬಾರಿ ನೀವು ರಿವಿಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಲೈಕ್ ಯಾವ ರೀತಿ ಅಂದ್ರೆ, ಎಕ್ಸಾಮ್ ಇನ್ನೂ ಒಂದು 2 ಮಂತ್ ಇದೆ ಅಂದ್ರೆ ಆ ಸಮಯದಲ್ಲಿ ನೀವು ರಿವಿಷನ್ ಮಾಡ್ಕೊಂಡ್ರೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಪ್ರಶ್ನೆಯನ್ನು ಕೂಡ ಸರಿಯಾಗಿ ಓದಬೇಕಾಗುತ್ತೆ. ಇನ್ನು ಕೆಲವರು ಆನ್ಸರ್ಸ್ ಗೊತ್ತಿರುತ್ತೆ, ಕೆಲವರು ಪ್ರಶ್ನೆ ನೀಟಾಗಿ ಓದೋದಿಲ್ಲ. ಆ ಪ್ರಶ್ನೆ ಏನು, ಈಗ ಒಂದು ಪ್ರಶ್ನೆನ ಒಂದೇ ಪ್ರಶ್ನೆನ ವಿವಿಧ ರೀತಿಯಲ್ಲಿ ಕೇಳಬಹುದು. ಅದಕ್ಕೋಸ್ಕರ ಪ್ರಶ್ನೆಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಧೈರ್ಯ ಮತ್ತೆ ನಿಮಗೆ ಆತ್ಮವಿಶ್ವಾಸ ಇದ್ರೆ ಖಂಡಿತ ನೀವು ಒಳ್ಳೆ ಅಂಕಗಳನ್ನು ಗಳಿಸಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.